ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕುಸುಬೆ ಬೆಳೆಗಾರರಿಗೆ ಸಿಹಿ ಸುದ್ದಿ. ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿ. ಈ ವರ್ಷದ ಗೋಧಿಯ ಉತ್ಪಾದನೆ 110 ಮಿಲಿಯನ್ ಟನ್ ದಾಟಲಿದೆ ಎಂದ ವರದಿ. ರಸಗೊಬ್ಬರ ನಿಯಂತ್ರಣ ಆದೇಶದಲ್ಲಿ ಬದಲಾವಣೆ ಮಾಡಿದ ಕೇಂದ್ರ ಸರ್ಕಾರ. ಸಂತಸದಲ್ಲಿ ನೈಸರ್ಗಿಕ ಅನಿಲ ಉತ್ಪಾದಕರು. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯ ಜೊತೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದ ಪುರಾಬಿ ಡೈರಿ. ಅಡುಗೆ ಎಣ್ಣೆಯ ಆಮದು ಸುಂಕ ಹೆಚ್ಚಳ. ಎಣ್ಣೆಕಾಳು ಬೆಳೆಗಳ ಧಾರಣೆಯ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ ಎಂದ ವರದಿ. ಎರಡನೆಯ ಹಸಿರು ಕ್ರಾಂತಿ ತೋಟಗಾರಿಕೆಯಿಂದ ಆಗುತ್ತದೆ. ಶ್ರೀ ರಮೇಶ್ ಚಾಂದ್. ಇದೀಗ ವಾರ್ತೆಗಳ ವಿವರ. ಕುಸುಬೆ ಬೆಳೆಗಾರರಿಗೆ ಸಿಹಿ ಸುದ್ದಿ. ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿ. ಕರ್ನಾಟಕದ ಕುಸುಬೆ ಬೆಳೆಗಾರರಿಗೆ ಸರ್ಕಾರ ಸಂತಸದ ಸುದ್ದಿ ನೀಡಿದೆ. ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಕುಸುಬೆಯ ಧಾರಣೆ ಕುಸಿದಿದೆ. ಇದನ್ನು ಗಮನಿಸಿದ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಪ್ರತಿ ಕ್ವಿಂಟಾಲ್ಗೆ 5,940 ರೂಪಾಯಿ ದರವನ್ನು ನಿಗದಿಪಡಿಸಿದೆ. ಇದರಿಂದ ಬೀದರ್, ಧಾರವಾಡ, ದಾವಣಗೆರೆ, ಗದಗ, ವಿಜಯಪುರ, ಕಲಬುರಗಿ, ಚಿತ್ರದುರ್ಗ, ಕೊಪ್ಪಳ ಮತ್ತು ಬೆಳಗಾವಿ ಜಿಲ್ಲೆಗಳ ರೈತರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ. ಈಗಾಗಲೇ ಕುಸುಬೆಯ ಕಟಾವು ಪ್ರಕ್ರಿಯೆ ಆರಂಭವಾಗಿದೆ. ಮಾರ್ಚ್ ಅಂತ್ಯ ಮತ್ತು ಏಪ್ರಿಲ್ನ ಮೊದಲ 2 ವಾರದಲ್ಲಿ ಪೂರ್ತಿ ಕುಸುಬೆ ಮಾರುಕಟ್ಟೆಗೆ ಬರಲಿದೆ. ರೈತರು ಈ ಸಮಯದಲ್ಲಿ ಕಡಿಮೆ ಬೆಲೆಗೆ ಹೊರಗಡೆ ಮಾರಾಟ ಮಾಡದೆ ನಾವು ಸ್ಥಾಪಿಸಿರುವ ಖರೀದಿ ಕೇಂದ್ರಗಳಿಗೆ ತರಬೇಕು ಎಂದು ಕೃಷಿ ಮಾರುಕಟ್ಟೆ ಸಚಿವರು ಕೋರಿಕೊಂಡಿದ್ದಾರೆ. ಈ ವರ್ಷದ ಗೋಧಿಯ ಉತ್ಪಾದನೆ 110 ಮಿಲಿಯನ್ ಟನ್ ದಾಟಲಿದೆ ಎಂದ ವರದಿ. ಈ ಬಾರಿ ಹಿಂಗಾರಿನಲ್ಲಿ ಗೋಧಿಯ ಬಿತ್ತನೆ ಆರಂಭವಾದಾಗಿನಿಂದಲೂ ಉತ್ಪಾದನೆ ಹೆಚ್ಚಾಗಲಿದೆ ಎನ್ನಲಾಗಿತ್ತು. ಆದರೆ ಫೆಬ್ರವರಿಯಲ್ಲಿ ಏಕಾಏಕಿ ಹೆಚ್ಚಾದ ತಾಪಮಾನ ಗೋಧಿಯ ಇಳುವರಿಯ ಮೇಲೆ ಹೊಡೆತ ನೀಡಿತ್ತು. ಕಳೆದ 3 ವರ್ಷದಿಂದ ಹಲವಾರು ಕಾರಣದಿಂದ ಭಾರತದ ಗೋಧಿಯ ಉತ್ಪಾದನೆ ಕುಸಿದಿತ್ತು. ಈ ವರ್ಷ ಉತ್ತಮ ಬಿತ್ತನೆಯ ನಂತರವೂ ಸಹ ಬೆಳೆ ಕೈಕೊಟ್ಟರೆ ರೈತರಿಗೆ ನಷ್ಟ ಎನ್ನುವ ಮಾತುಗಳು ಕೇಳಿಬಂದಿದ್ದವು. ಇದೀಗ ರೋಲರ್ ಫ್ಲೋರ್ಸ್ ಮಿಲ್ಲರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಭಾರತದ ಗೋಧಿಯ ಉತ್ಪಾದನೆಯ ಆರಂಭಿಕ ಅಂದಾಜನ್ನು ನೀಡಿದೆ. RFMFIನ ಅಂದಾಜಿನ ಪ್ರಕಾರ ಈ ಬಾರಿಯ ಗೋಧಿಯ ಉತ್ಪಾದನೆ 113.29 ಮಿಲಿಯನ್ ಟನ್ನಷ್ಟು ಇರಲಿದೆ. ಹಿಂದಿನ 3 ವರ್ಷ ಒಟ್ಟಾರೆ ಗೋಧಿಯ ಉತ್ಪಾದನೆ 110 ಮಿಲಿಯನ್ ಟನ್ ಕೂಡ ದಾಟಿರಲಿಲ್ಲ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ 8.2% ಹೆಚ್ಚಿನ ಗೋಧಿಯನ್ನು ಬೆಳೆಯಲಾಗಿದೆ. ಇದು ರೈತರಿಗೆ ಮತ್ತು ಸರ್ಕಾರಕ್ಕೆ ಇಬ್ಬರಿಗೂ ಸಹ ಒಳ್ಳೆಯ ಸುದ್ದಿಯಾಗಿದೆ. ರಸಗೊಬ್ಬರ ನಿಯಂತ್ರಣ ಆದೇಶದಲ್ಲಿ ಬದಲಾವಣೆ ಮಾಡಿದ ಕೇಂದ್ರ ಸರ್ಕಾರ. ಸಂತಸದಲ್ಲಿ ನೈಸರ್ಗಿಕ ಅನಿಲ ಉತ್ಪಾದಕರು. ಸಾವಯವ ಕೃಷಿಯನ್ನು ಉತ್ತೇಜಿಸುವ ಸಲುವಾಗಿ ಭಾರತ ಸರ್ಕಾರ 1985ರ ರಸಗೊಬ್ಬರ ನಿಯಂತ್ರಣ ಆದೇಶದಲ್ಲಿ ಕೆಲ ಬದಲಾವಣೆ ಮಾಡಿದೆ. ಬದಲಾವಣೆಯ ನಂತರ ನೈಸರ್ಗಿಕ ಅನಿಲ ಉತ್ಪಾದನಾ ಘಟಕದ ತ್ಯಾಜ್ಯವನ್ನೂ ಸಹ ಸಾವಯವ ಗೊಬ್ಬರ ಎಂದು ಮಾರಬಹುದಾಗಿದೆ. ನೈಸರ್ಗಿಕ ಅನಿಲ ಉತ್ಪಾದನಾ ಘಟಕದಲ್ಲಿ ಉದುಗಿಸುವಿಕೆಯ ಸಮಯದಲ್ಲಿ ಸಾಕಷ್ಟು ಸಾವಯವ ಗೊಬ್ಬರ ಉತ್ಪಾದನೆಯಾಗುತ್ತದೆ. ಅದನ್ನು ಸಾವಯವ ಗೊಬ್ಬರ ಎಂದು ಮಾರುವಂತೆ ಇರಲಿಲ್ಲ. ಆದರೆ ಸರ್ಕಾರ ಇದಕ್ಕೆ ಅನುವು ಮಾಡಿಕೊಟ್ಟಿದೆ. ಇಂಡಿಯನ್ ಬಯೋಗ್ಯಾಸ್ ಅಸೋಸಿಯೇಷನ್ ಅವರ ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 1 ಲಕ್ಷ ಟನ್ ಸಾವಯವ ಗೊಬ್ಬರ ನೈಸರ್ಗಿಕ ಅನಿಲ ತಯಾರಕ ಘಟಕದಲ್ಲಿ ತಯಾರಾಗುತ್ತದೆ. ಮುಂದಿನ 2 ವರ್ಷದಲ್ಲಿ ನೈಸರ್ಗಿಕ ಅನಿಲದ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾದ ಹಾಗೆ 7 ಲಕ್ಷ ಟನ್ಗಳಷ್ಟು ತ್ಯಾಜ್ಯ ಉತ್ಪತ್ತಿಯಾಗಲಿದೆ. ಈ ಸಮಯದಲ್ಲಿ ಸರ್ಕಾರ ಅದನ್ನು ಸಾವಯವ ಗೊಬ್ಬರ ಎಂದು ಪರಿಗಣಿಸುವುದರಿಂದ ಕಂಪ್ರೆಸರ್ಸ್ ಬಯೋಗ್ಯಾಸ್ ಪ್ಲಾಂಟ್ಗಳಿಗೆ ಹೆಚ್ಚಿನ ಆದಾಯ ಗಳಿಸಲು ಸಾಧ್ಯವಾಗಲಿದೆ. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯ ಜೊತೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದ ಪುರಾಬಿ ಡೈರಿ. ದಿ ವೆಸ್ಟ್ ಅಸ್ಸಾಂ ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಯೂನಿಯನ್ ಲಿಮಿಟೆಡ್ ಪುರಾಬಿ ಡೈರಿ ಎನ್ನುವ ಬ್ರ್ಯಾಂಡ್ನ ಹೆಸರಿನಲ್ಲಿ ರೈತರ ನಡುವೆ ಪ್ರಸಿದ್ಧವಾಗಿದೆ. ಸದ್ಯಕ್ಕೆ ಅಸ್ಸಾಮಿನಲ್ಲಿ ರೈತರಿಂದ ಹಾಲನ್ನು ತೆಗೆದುಕೊಂಡು ಹಾಲು ಮತ್ತು ಹಾಲಿನ ಉತ್ಪನ್ನವನ್ನು ದೇಶಾದ್ಯಂತ ಮಾರುತ್ತಿದೆ. ಹಿಂದಿನ ವಾರ ನಡೆದ ಅಡ್ವಾಂಟೇಜ್ ಅಸ್ಸಾಂ ಸಮಾವೇಶದಲ್ಲಿ ನಿರ್ಧಾರವಾದಂತೆ ಪುರಾಬಿ ಡೈರಿ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯ ಜೊತೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ. ದಿನನಿತ್ಯ ಸುಮಾರು 1.5 ಲಕ್ಷ ಲೀಟರ್ ಹಾಲನ್ನು ರೈತರಿಂದ ಖರೀದಿಸಲಾಗುತ್ತಿದೆ. ಈ ಸಂಖ್ಯೆಯನ್ನು 3 ಲಕ್ಷ ಲೀಟರ್ಗೆ ಏರಿಸುವ ಗುರಿಯನ್ನು ವಾಮುಲ್ ಹೊಂದಿದೆ. NDDB ಹೈನುಗಾರರಿಗೆ ಆಧುನಿಕ ತಂತ್ರಜ್ಞಾನ, ಕೃತಕ ಗರ್ಭಧಾರಣೆ, ರಸಮೇವು ಉತ್ಪಾದನೆ, ವ್ಯಾಕ್ಸಿನೇಷನ್, ಹಾಲಿನ ಸಂಸ್ಕರಣೆ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದೆ.
ಪುರಾಬಿ ಡೈರಿ ಮತ್ತು ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯವರು ಅಸ್ಸಾಮಿನಾದ್ಯಂತ ಬರುವ ವರ್ಷಗಳಲ್ಲಿ ಹೈನುಗಾರರಿಗಾಗಿ ಜಾಗೃತಿ ಅಭಿಯಾನ ಸಮಾವೇಶವನ್ನು ಸಹ ನಡೆಸಲಿದ್ದಾರೆ. ಒಟ್ಟಾರೆ ಹೈನುಗಾರಿಕೆಯಲ್ಲಿ ತಾಂತ್ರಿಕತೆಯನ್ನು ಅಳವಡಿಸಿ ಸರಬರಾಜು ಸರಪಳಿಯಲ್ಲಿ ಆಧುನಿಕತೆಯನ್ನು ಪರಿಚಯಿಸುವ ಜವಾಬ್ದಾರಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅವರದ್ದಾಗಲಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಅಡುಗೆ ಎಣ್ಣೆಯ ಆಮದು ಸುಂಕ ಹೆಚ್ಚಳ ಎಣ್ಣೆಕಾಳು ಬೆಳೆಗಳ ಧಾರಣೆಯ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ ಎಂದ ವರದಿ. ಭಾರತದ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿರಿಸಿಕೊಂಡು ಸರ್ಕಾರ 2024ರ ಸೆಪ್ಟೆಂಬರ್ನಂದು ಅಡುಗೆ ಎಣ್ಣೆಯ ಶೂನ್ಯ ಸುಂಕದ ಆಮದನ್ನು ನಿಲ್ಲಿಸಿತ್ತು. ಕಳೆದ ವರ್ಷದ ಸೆಪ್ಟೆಂಬರ್ನಿಂದ ವಿದೇಶದಿಂದ ಅಡುಗೆ ಎಣ್ಣೆ ತರಿಸುವುದು ತುಟ್ಟಿಯಾಗಿ ಭಾರತದ ಎಣ್ಣೆ ಗಿರಣಿಯವರು ತಯಾರಿಸಿದ ಅಡುಗೆ ಎಣ್ಣೆಗೆ ಹೆಚ್ಚಿನ ಬೇಡಿಕೆ ಬಂದಿತ್ತು. ಆದರೆ ಆಗಲೂ ಸಹ ಭಾರತದ ರೈತರು ಬೆಳೆದ ಎಣ್ಣೆಕಾಳು ಬೆಳೆಗಳಿಗೆ ಹೆಚ್ಚಿನ ಬೆಲೆ ಬಂದಿರಲಿಲ್ಲ. ಅದೇ ಪರಿಸ್ಥಿತಿ ಈಗಲೂ ಸಹ ಮುಂದುವರೆದಿದೆ. ಸದ್ಯಕ್ಕೆ ಭಾರತದ ಬಹುತೇಕ ಕಡೆ ಸೋಯಾಬೀನ್, ಸಾಸಿವೆ, ಶೇಂಗಾ ಮತ್ತು ಸೂರ್ಯಕಾಂತಿಯ ಮಾರುಕಟ್ಟೆ ಧಾರಣೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇದೆ. ಸರ್ಕಾರ ಅಲ್ಪ ಪ್ರಮಾಣದ ಎಣ್ಣೆಕಾಳು ಬೆಳೆಗಳನ್ನು ಖರೀದಿಸುತ್ತಿದೆಯಾದರೂ ಈಗಲೂ ಸಹ ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಎಲ್ಲಾ ಕಾರಣದಿಂದ ಸರ್ಕಾರ ಸದ್ಯದ ಮಟ್ಟಿಗೆ ಕಚ್ಚಾ ಮತ್ತು ಸಂಸ್ಕರಿಸಿದ ಅಡುಗೆ ಎಣ್ಣೆಯ ಆಮದಿನ ಮೇಲಿನ ಸುಂಕವನ್ನು ಏರಿಸುವುದಿಲ್ಲ ಎನ್ನಲಾಗಿದೆ. ಹಳದಿ ಬಟಾಣಿಯ ಸುಂಕರಹಿತ ಆಮದನ್ನು ನಿಲ್ಲಿಸಿದ ಭಾರತ ಸರ್ಕಾರ. 2024ರಲ್ಲಿ ಭಾರತದಲ್ಲಿ ಬೇಳೆಕಾಳುಗಳ ಭಾರೀ ಅಭಾವ ಉಂಟಾಗಿತ್ತು. ಇದನ್ನು ತಪ್ಪಿಸಲು ಸರ್ಕಾರ ಹಳದಿ ಬಟಾಣಿಯ ಆಮದು ಸುಂಕವನ್ನು ಶೂನ್ಯಕ್ಕಿಳಿಸಿತ್ತು. ಕಳೆದ ಸೆಪ್ಟೆಂಬರ್ನಲ್ಲೂ ಸಹ ಪರಿಸ್ಥಿತಿ ತಿಳಿಯಾಗದಿದ್ದರಿಂದ ಶೂನ್ಯ ಸುಂಕ ಆಮದನ್ನು ಮಾರ್ಚ್ 1, 2025ರವರೆಗೆ ವಿಸ್ತರಿಸಲಾಗಿತ್ತು. ಸದ್ಯಕ್ಕೆ ಮುಂಗಾರಿನಲ್ಲಿ ಬಿತ್ತಿದ್ದ ತೊಗರಿ, ಕಡಲೆ, ಹೆಸರು ಬೇಳೆಯ ಕೊಯ್ಲಾಗಿದೆ. ಇದರಿಂದ ಈಗ ಭಾರತದಲ್ಲಿ ಬೇಡಿಕೆಗೆ ತಕ್ಕಷ್ಟು ಬೇಳೆಕಾಳು ಇವೆ. ಈ ಕಾರಣದಿಂದ ಸರ್ಕಾರ ಹಳದಿ ಬಟಾಣಿಯ ಶೂನ್ಯ ಸುಂಕ ಆಮದನ್ನು ಮುಂದುವರಿಸುವುದಿಲ್ಲ ಎನ್ನಲಾಗಿತ್ತು. ಆಹಾರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಸಹ ಇದರ ಸುಳಿವು ನೀಡಿದ್ದರು. ಆದರೆ ಸರ್ಕಾರದಿಂದ ಯಾವುದೇ ಅಧಿಕೃತ ಹೇಳಿಕೆ ಬಂದಿರಲಿಲ್ಲ. ಆದರೆ ಮಾರ್ಚ್ 1ರಂದು ಭಾರತಕ್ಕೆ ಬರುತ್ತಿರುವ ಹಳದಿ ಬಟಾಣಿಯ ಮೇಲೆ 30% ಆಮದು ಸುಂಕ, 10% ಮೂಲಸೌಕರ್ಯ ಸುಂಕ ಬೀಳತೊಡಗಿದೆ. ಇದರಿಂದ ಸ್ಥಳೀಯ ಮಾರುಕಟ್ಟೆಯಲ್ಲಿ ನಮ್ಮ ರೈತರು ಬೆಳೆದಿರುವ ಬೇಳೆಕಾಳುಗಳಿಗೆ ಹೆಚ್ಚಿನ ಬೆಲೆ ಸಿಗಲಿದೆ. ಇದರಿಂದ ರೈತರು ಸಂತಸಗೊಂಡಿದ್ದಾರೆ. ಎರಡನೆಯ ಹಸಿರು ಕ್ರಾಂತಿ ತೋಟಗಾರಿಕೆಯಿಂದ ಆಗುತ್ತದೆ. ಶ್ರೀ ರಮೇಶ್ ಚಾಂದ್. ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ತೋಟಗಾರಿಕಾ ಮೇಳವನ್ನು ಆಯೋಜಿಸಿದ್ದರು.
ಭಾನುವಾರ ಆ ಮೇಳದ ಕೊನೆಯ ದಿನವಾಗಿತ್ತು. ಸಮಾರೋಪ ಸಮಾರಂಭದಲ್ಲಿ ನೆರೆದಿದ್ದ ರೈತರು ಮತ್ತು ಗಣ್ಯರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ರಮೇಶ್ ಚಾಂದ್ ಅವರು 2ನೇ ಹಸಿರು ಕ್ರಾಂತಿ ತೋಟಗಾರಿಕಾ ಕ್ಷೇತ್ರದಿಂದ ಆಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಆರ್ಥಿಕ ತಜ್ಞರು, ನೀತಿ ಆಯೋಗದ ಸದಸ್ಯರಾಗಿರುವ ಶ್ರೀ ರಮೇಶ್ ಚಾಂದ್ ಅವರು ಭಾರತದ ಆರ್ಥಿಕತೆಗೆ ತೋಟಗಾರಿಕಾ ಬೆಳೆಗಳ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುತ್ತಾ 3 ವರ್ಷಗಳ ಹಿಂದೆಯೇ ನಮ್ಮ ದೇಶದ ಒಟ್ಟಾರೆ ತೋಟಗಾರಿಕೆ ಉತ್ಪಾದನೆ 350 ಮಿಲಿಯನ್ ಟನ್ ದಾಟಿದೆ. ಒಟ್ಟಾರೆ ಹೊಲದ ಬೆಳೆಗಳ ಉತ್ಪಾದನೆಯನ್ನು ಮೀರಿಸಿದೆ. ದೇಶದಲ್ಲಿ ತೋಟಗಾರಿಕಾ ಬೆಳೆಗಳ ಬೆಳೆ ಕ್ಷೇತ್ರ ಕೂಡ ಹೆಚ್ಚಾಗುತ್ತಿದೆ. ಕಡಿಮೆ ಖರ್ಚು, ಅಧಿಕ ಲಾಭ ತರುವ ತೋಟಗಾರಿಕಾ ಬೆಳೆಗಳು ರೈತರ ನಡುವೆ ಸಹ ಹೆಚ್ಚು ಜನಪ್ರಿಯವಾಗುತ್ತಿವೆ. ರಫ್ತಿನಲ್ಲಿ ಸಹ ತೋಟಗಾರಿಕಾ ಬೆಳೆಗಳ ಕೊಡುಗೆ ಸಾಕಷ್ಟಿದೆ. ಇವೆಲ್ಲವನ್ನು ಗಮನಿಸಿದಾಗ ಮುಂದಿನ ಹಸಿರು ಕ್ರಾಂತಿ ತೋಟಗಾರಿಕಾ ಬೆಳೆಗಳಿಂದ ಆಗುತ್ತದೆ ಎನ್ನುವುದಕ್ಕೆ ಯಾವುದೇ ಸಂಶಯ ಇಲ್ಲ ಎಂದರು. ಇವೆಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.